ನಮಸ್ಕಾರ ವೀಕ್ಷಕರೇ, 2026 ವಾರ್ಷಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ್ಷಿಕ ಭವಿಷ್ಯ 2026 ಹೇಗಿರುತ್ತೆ? ಮೇಷರಾಶಿಗೆ ಮೊದಲಿಗೆ ಮೇಷರಾಶಿಗೆ ಈ ಮೇಷರಾಶಿಯವರಿಗೆ ನಷ್ಟ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಬಹಳಷ್ಟು ನಷ್ಟಗಳು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ವರ್ಷವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಬೇಕು. ಈ 2026ರಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಯಾವತ್ತೋ ಒಂದು ದಿನ ಧನ ಲಾಭಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗತ್ತೆ. ಮತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಮೇಷರಾಶಿಯವರಿಗೆ ಅಲ್ಪ ಪ್ರಗತಿ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಅಂತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗಿ ಬೀರುತ್ತೆ. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಆದಷ್ಟು ಶಾಂತಿ ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಯಾರು ಶ್ರಮವನ್ನು ಪಡ್ತೀರೋ ಈ ವರ್ಷದಲ್ಲಿ, ಶ್ರಮಜೀವಿಗಳು ಯಾರಿದ್ದೀರೋ ಅವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ. ಈ ಒಂದು ಅಕಾಲ ಭೋಜನ, ಸರಿಯಾಗಿ ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸಲ್ಲ. ಎಚ್ಚರಿಕೆ ವಹಿಸಿ, ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವಗಳು ಬೀರ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಅಧಿಕಾರಿಗಳಲ್ಲಿ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ತುಂಬ ಬರುತ್ತೆ. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರ. ಆ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರುತ್ತೆ. ಅದರಿಂದ ಅಧಿಕಾರಿಗಳ ಜೊತೆಯಲ್ಲಿ ಕಲಹಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಸಂಶಯಾಸ್ಪದವಾಗಿರ್ತಕ್ಕಂಥ ಗುಣ ಅಂತಕ್ಕಂಥದ್ದು, ಯಾರನ್ನು ನೋಡಿದ್ರೂ ಸಂಶಯ ಸಂಶಯ ಸಂಶಯ. ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ. ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಏನಿದೆಯೋ, ಹಣಕಾಸಿನ ವಿಚಾರಕ್ಕೆ ನಾವು ಬಂದಾಗ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ಅತಿಯಾಗಿ ಹೇಳತೀರಕ್ಕೆ ಆಗಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗತ್ತೆ. ಈ 2026ರಲ್ಲಿ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೂ ಕೂಡ ನೀವು ಬೀಳಬೇಕಾಗತ್ತೆ. ಎಚ್ಚರವನ್ನು ತಪ್ಪಿದರೆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳಬೇಕಾಗತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ಕುಟುಂಬದ ಜೊತೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಮನೋವ್ಯತೆ, ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಬಹಳಷ್ಟು ವಿಚಾರಗಳನ್ನು ಮಾಡ್ತೀರಾ. ಆದರೆ ಬದಲಾವಣೆ ಮಾಡ್ತಕ್ಕಂಥದ್ದು ಉತ್ತಮವಲ್ಲ. ಇರ್ತಕ್ಕಂಥ ವೃತ್ತಿ ಜೀವನ ಅಂತಕ್ಕಂಥದ್ದೇನಿದೆ ಅದನ್ನೇ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಯಾವುದೇ ಒಂದು ನಿರ್ಧಾರವನ್ನು ಈ 2026ರಲ್ಲಿ ಯೋಚಿಸಿ ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಕೆಲಸ ಮಾಡಿ. ದಿಢೀರಂತ ಹೇಳಿ ಡಿಸಿಷನ್ ತಗೋಬೇಡಿ. ಅದರಿಂದ ನಾನಾ ರೀತಿಯ ಅನಾಹುತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಈ ವರ್ಷದಲ್ಲಿ ನಿಮಗೆ ಲಭ್ಯವಾಗುತ್ತೆ. ನಿವೇಶನ ತಗೊಳ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಇದೆ. ಮತ್ತು ಕುಟುಂಬದವರೊಡನೆ ದೂರ ಪ್ರಯಾಣವನ್ನು ಮಾಡಿ ಪ್ರವಾಸಗಳನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಈ 2026 ವರ್ಷಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಮನೆಯಲ್ಲಿ ಸಮಾರಂಭಗಳು ನಡೀತಕ್ಕಂಥ ಯೋಗಗಳಿದೆ. ಆದರೆ ಕೆಟ್ಟ ಆಲೋಚನೆಗಳನ್ನು ಮಾಡಿಬಿಡ್ತೀರಾ. ಶೀತ ಸಂಬಂಧವಾದ ರೋಗಗಳು ಅಂತಕ್ಕಂಥದ್ದು ಕೂಡ ಬರುತ್ತೆ. ವರ್ಷಾಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆಪರೇಷನ್ ಆಗ್ತಕ್ಕಂಥದ್ದು ಇರಬಹುದು, ಅಥವಾ ಶಲ್ಯ ಆಪರೇಷನ್ ಆಗ್ತಕ್ಕಂಥದ್ದು, ಅಥವಾ ತುಂಬ ಚಿಕಿತ್ಸೆಗಳಾಗ್ತಕ್ಕಂಥದ್ದು, ಅಥವಾ ಹೃದಯಾಘಾತಗಳಾಗ್ತಕ್ಕಂಥದ್ದು, ಉಸಿರಾಟದ ತೊಂದರೆಗಳಿಂದ ಬಳಲ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಉದ್ಯೋಗದ ಕಡೆ ನಾವು ನೋಡಿದಾಗ ಇರ್ತಕ್ಕಂಥ ಉದ್ಯೋಗವನ್ನು ಸರಿಯಾಗಿ ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂತ ಅಂದರೆ ಅದರಿಂದ ಬಹಳಷ್ಟು ಉದ್ಯೋಗವನ್ನೇನಾದರೂ ನೀವು ಬಿಟ್ಟರೆ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ. ಎಚ್ಚರಿಕೆಯಿಂದ ವರ್ಷವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ಆಕಸ್ಮಿಕ
ಮಿತ್ರರು ಭೇಟಿಯಾಗ್ತಕ್ಕಂಥದ್ದಾಗತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಮನಸ್ಸನ್ನ ಬೇರೆ ಕಡೆ ಬಿಡದ ರೀತಿ ನಿಮ್ಮ ಜೀವನವನ್ನು ನಡೆಸೋಕೆ ಪ್ರಯತ್ನವನ್ನು ಪಡಿ. ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗವೂ ಇದೆ. ಯಾರ್ಯಾರಿಗೆ ವಿವಾಹವಾಗಿಲ್ವೋ, ವಿವಾಹಕ್ಕೆ ಯಾರ್ಯಾರು ಹಂಬಲಿಸ್ತಾ ಇದ್ದೀರೋ ಅಂಥವರಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ನೆಮ್ಮದಿಯಿಂದ ನೀವು ಜೀವನ ಮಾಡಬೇಕು ಅನ್ನೋದಾದರೆ ನೀವು ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಸುಬ್ರಹ್ಮಣ್ಯನಿಗೆ ಪ್ರತಿ ಮಂಗಳವಾರ ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆದರೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಿ, ಈ ಮೇಷರಾಶಿಯವರು, ಅವರಿಗೆ ನೀವು ಅಂದುಕೊಂಡಷ್ಟು ಲಾಭ ಆಗಲ್ಲ. ಸಾಧಾರಣವಾಗಿರ್ತಕ್ಕಂಥ ಲಾಭ ಅಂತಕ್ಕಂಥದ್ದು ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಈ ಒಂದು ವರ್ಷವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. 2026ರಲ್ಲಿ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ರೀತಿ ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡಲಿಲ್ಲ ನೀವು ಅಂತ ಅಂದರೆ, ತೂಕವಾಗಿ ನೀವು ಮಾತಾಡಿಲ್ಲ ಅಂತ ಅಂದರೆ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳು ಉತ್ಪತ್ತಿಯಾಗತ್ತೆ. ಬಂಡೆ ಕಲ್ಲನ್ನು ಹೊಡಿಲಿಕ್ಕೆ ಸುತ್ತಿಗೆ ತಗೊಂಡು ಕೂತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಾಡ್ಕೊಂಡ್ಬಿಡ್ತೀರಾ. ಅದೇನೋ ಹೇಳ್ತಾರಲ್ಲ, ಕೆರೆದು ಗಾಯ ಮಾಡಿಕೊಂಡ್ರು ಅಂತ. ಆ ರೀತಿ ಸ್ವಲ್ಪ ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಸ್ತಿ ವಿಚಾರದಲ್ಲೂ ಕೂಡ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಕಲಹಗಳು ಏನೇ ಬಂದರೂ ಸಹಿತ ಕಲಹಗಳನ್ನು ಮಾಡ್ಕೋಬೇಡಿ. ನೋಡಿ ಕೂತು ಮಾತನಾಡಿ ಶಾಂತ ರೀತಿಯಿಂದ ವರ್ತಿಸಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವರ್ಷದಲ್ಲಿ ಕುಲದೇವರ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಗುರುವಿನ ಬಲ ಅಂತಕ್ಕಂಥದ್ದು ಬೇಕು. ಆ ಗುರುವಿನ ಬಲ ಅಂತಕ್ಕಂಥದ್ದು ಇಲ್ಲ ಅಂತ ಅಂದಾಗ ನಾನಾ ರೀತಿಯ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವರ್ಷದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಗುರು ಕಟಕಕ್ಕೆ ಹೋದ ಮೇಲೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅನುಕೂಲಗಳು ಆಗ್ತಕ್ಕಂಥದ್ದಾದರೆ ಎಚ್ಚರಿಕೆಯನ್ನು ವಹಿಸಿ. ಇರ್ತಕ್ಕಂಥ ಮಾನ ಮರ್ಯಾದೆ ಇವೆಲ್ಲವೂ ಕೂಡ ನೀರು ಪಾಲಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೀವೇನು ಇಷ್ಟು ದಿನ ಸಂಪಾದನೆಯನ್ನು ಮಾಡಿ ಇಟ್ಕೊಂಡಿದ್ರೋ ಅದು ನೀರು ಪಾಲಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವರ್ಷದಲ್ಲಿ 2026 ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಭಸ್ಮಾರ್ಚನೆ ಅಥವಾ ಕೆಂಪು ಹೂಗಳಿಂದ ಅರ್ಚನೆ ಅಥವಾ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅನುಕೂಲಗಳು ಪ್ರಾಪ್ತಿಯಾಗತ್ತೆ, ದೋಷ ಪ್ರಮಾಣಗಳು ಕಮ್ಮಿಯಾಗತ್ತೆ.